ನನ್ನ ಅಧ್ಯಕ್ಷದ ಮಾಡಿ ಅಂತ ನಾನು ಕೇಳಿಲ್ಲ. ಇದೇ ನನ್ನ ಮನೆಗೆ ಇಲ್ಲೇ ಬಂದು ಕುತ್ಕೊಂಡು ಜಮಾಪುರ ವೆಂಕಟರಮಣ್ಣನ ಕರ್ಕೊಂಬಂದು ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹತ್ಕೊಂಡು ಸುರ್ಕೊಂಡು ನೀನು ಆಗ್ಬಿಡು ಅಂತ ಹೇಳಿದ್ದು. ನಾನೇನು ಕೇಳಿಲ್ಲ ಮುನಿಯಪ್ಪ ಬರಲಿ, ಕೋಲಾರಮ್ಮ ದೇವಸ್ಥಾನಕ್ಕೆ ಬರಲಿ, ನಾನೇನು ಅದನ್ನ ಕೇಳಿದ್ನ? ಕೋಲಾರಮ್ಮ ದೇವಸ್ಥಾನದಲ್ಲಿ ಬಂದು ಪ್ರಮಾಣ ಮಾಡ್ಬೇಕು ಮುನಿಯಪ್ಪನು ನನ್ನ ಮನೆಗೆ ಬಂದಿದ್ನೋ ಇಲ್ಲ ಅಂತೇಳಿ. ನನ್ನ ಮನೆಗೆ ಬಂದು ನನ್ನ ಇಲ್ಲಿ ಕುತ್ಕೊಂಡು ಜಮಾಪುರ ವೆಂಕಟರಮಣ್ಣನ ಕರ್ಕೊಂಡು ನನಗೆ ಕೇಳ್ಕೊಂಡ ನೀನಾಗ್ಬಿಡು ಅಂತೇಳಿ. ನಮಗೂ ಎಲ್ಲ ಒಂದು ಕಡೆ ಸಮಾಜದ ಅಧ್ಯಕ್ಷರಾಗಕ್ಕೆ ಆಸೆ ಆಯಿತು, ಸಮಾಜ ಸೇವೆ ಮಾಡೋಕ್ಕೆ ಬಯಕೆ ಆಯಿತು. ನಾವು ಒಪ್ಕೊಂಡ್ರಿ, ಮಾಡಿದಾದ್ಮೇಲೆ ನೀವೇನು ಮಾಡಿದ್ರೆ ನಾಟಕ ಶುರು ಮಾಡಿದ್ರಿ. ಯಾಕೆ? ಈ ಬೈಲ ಮಾಡಿಸಿ ನಾವು 5 ವರ್ಷ ಆಯಿತು. 12/2/2025ಕ್ಕೆ ನಮ್ಮ ಸಂಘ ಕ್ಲೋಸ್ ಆಗ್ತಾ ಇತ್ತು. ನೀವು ಅದಕ್ಕೆ ಮೊದಲೇ ನನ್ನನ್ನು ಎಲ್ಲ ನೀವು ಮಾತಾಡಿಕೊಂಡು ಬಂದು ನೀನು ಯಾರ್ಯಾರ ಹತ್ರ ಏನು ಸಜೆಷನ್ ತೊಗೊಂಡು ಬಂದುಬಿಟ್ಟು ನನ್ನ ಅಧ್ಯಕ್ಷ ಮಾಡೋಕ್ಕೆ ಹೇಳಿದೆ. ಅದು ನೋಡಿದ್ರೆ ರೆಜುಲೇಷನ್ ಬುಕ್ ಕೊಡಲಿಲ್ಲ, ನನಗೆ ಅಕೌಂಟುಗಳನ್ನ ಇದು ಕೊಡಲಿಲ್ಲ, ಮಾಹಿತಿ ಕೊಡಲಿಲ್ಲ, ಮತ್ತೆ ನಾನು ರಾಜೀನಾಮೆ ಕೊಡಲಿಲ್ಲ. ಒಂದು ಸಾರಿ ಅಧ್ಯಕ್ಷನ ಅಂತ ತರಾವ್ ಪುಸ್ತಕದಲ್ಲಿ ಎಂಟ್ರಿ ಆದರೆ ರಾಜೀನಾಮೆ ಕೊಡ್ಬೇಕು. ನಾನು ರಾಜೀನಾಮೆ ಕೊಟ್ಟಿಲ್ಲ. ನೀನು ಹಂಗೆ ಎತ್ಕೊಂಡು ಹೋಗ್ಬಿಟ್ಟು ಹಾಕಿ ಮಾಡಿರುವ ಸಭೆಯಲ್ಲಿ ನೈಜ ಸದಸ್ಯರು ಸಹಿ ಮಾಡಿರುತ್ತಾರೆ ಹಾಗೂ ದಿನಾಂಕ 22/4/25 ನಡೆಸಿದ ವಾರ್ಷಿಕ ಸಭೆಯಲ್ಲಿ ಸಂಘದ ನೈಜ ಸದಸ್ಯರಲ್ಲದ ಅವರು ಸಹ ಭಾಗಿಯಾಗಿ ಸಹಿ ಮಾಡಿರುವುದು ಸ್ಪಷ್ಟವಾಗಿರುತ್ತದೆ. ಹಾಗೂ ಸಂಘದ ಫೈಲಿಂಗ್ 2 ವರ್ಷ ಬಾಕಿ ಇರೋದ್ರಿಂದ ಸಂಘದ ಮುಂದಿನ ಕಾರ್ಯಕಾರಿ ಸಮಿತಿ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಸಂಘದ ನೈಜ ಸದಸ್ಯರನ್ನು ಒಳಗೊಂಡ ವಾರ್ಷಿಕ ಮಹಾಸಭೆ ನಡೆಸುವುದು ಅವಶ್ಯವಿರುವುದರಿಂದ ಸಂಘದ ನೈಜ ಸದಸ್ಯರು ಸಭೆ ಸೇರಿ ಆಯ್ಕೆ ಮಾಡಲಾದ ನಿಕಟಪೂರ್ವ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸರ್ವ ಸದಸ್ಯರ ಸಭೆ ಕರೆದು ನೂತನ ಸಮಿತಿ ರಚಿಸಿ ವರದಿಯನ್ನು ಸಲ್ಲಿಸಬೇಕಾಗಿ ನನ್ಗೆ ಆರ್ಡರ್ ಕೊಟ್ಟವರು. ಈಗ ನೈಜ ಸದಸ್ಯರಿಂದ ಆಯ್ಕೆ ಆಗಿರೋ ನಾನೇ ಅಧ್ಯಕ್ಷನು, ನಾನೇ ಮೀಟಿಂಗ್ ಕರಿತೀನಿ, ನಾನೇ ಸಮಿತಿ ರಚಿಸ್ತೀನಿ, ನಾನೇ ಮೆಂಬರ್ಶಿಪ್ ಮಾಡಕ್ಕೆ ಹೋಗ್ತೀನಿ. ಇದು ವಾಸ್ತವಾಂಶ. ಇನ್ನು ಸಂಘ ಕಟ್ಟಿದ್ದಾರೆ, ಸಂಘಕ್ಕೆ ನಾನು 2.5 ಕೋಟಿ ಬಂಡವಾಳ ಹಾಕಿ ನಾವು ಮಾಡಿದ್ದೀನಿ ಅಂತಾರಲ್ಲ, ಯಾರು ನಮ್ಮ ಸೋಮಶೇಖರ್ ಹೇಳ್ತಾನೆ ಸಂಘಕ್ಕೆ ಮುನಿಯಣ್ಣವರು 2.5 ಕೋಟಿ ಹಾಕಿ ಮಾಡಿದೆ ಅಂತೇಳಿ. ಆ ಸಂಘಕ್ಕೆ ಖಾತೆ ಮಾಡಿಸಿರೋ ನಾನು 1,000 ರೂಪಾಯಿ ಕೊಟ್ಟು, ಖಾತೆ ಇರಲಿಲ್ಲ. ಎರಡನೇದು, ಸಂಘಕ್ಕೆ ನಮಗೆ ಇಡೀ ಕೊತ್ತೂರು ಜಿ ಮಂಜುನಾಥ್ ಅವರು 10 ಲಕ್ಷ ಕೊಡ್ತಾರೆ. ಗಂಗಣ್ಣ ಮತ್ತೆ ಕುರಿ ರಮೇಶ್ ಅವ್ರ ಮುಖಾಂತರ ಹೋದಾಗ ಅನಿಲ್ ಅವ್ರು 10 ಲಕ್ಷ ಕೊಡ್ತಾರೆ. ನಸೀರ್ ಅಹಮದ್ ಅವರು 10 ಲಕ್ಷ ಕೊಡ್ತಾರೆ. ಸರ್ಕಾರದಿಂದ 2 ಕೋಟಿ ಮಂಜೂರಿ ಆಗುತ್ತೆ. ಗೋವಿಂದರಾಜಣ್ಣ ಅವರು 10 ಲಕ್ಷ ಕೊಡ್ತಾರೆ. ಮತ್ತೆ ಮುನ್ಸ್ವಾಮಿ ಬಿಜೆಪಿ ಅವರು ಆತ್ಮ 20 ಲಕ್ಷ ಕೊಡ್ತಾನೆ. 5 ಲಕ್ಷ ವೈ ನಾರಾಯಣಸ್ವಾಮಿ ಕೊಡ್ತಾರೆ. 65 ಲಕ್ಷ ದುಡ್ಡು ಅನ್ಯ ಜಾತಿಗಳವ್ರು ಕೊಡ್ತಾರೆ. ಅನ್ಯ ಜಾತಿ ಪಾಪ ಅವರು ನಮಗೂ ಅವ್ರಿಗೆ ಏನಂದರೆ ನಾವೆಲ್ಲ ಒಂದೇ ಜಾತಿ ಅನ್ನೋದಲ್ಲ, ಇಲ್ಲಿ ನಮ್ಮ ಸಮಾಜಕ್ಕೆ ಅವರು ಕೊಡ್ತಾರೆ. ಕಟ್ಲಿನಪ್ಪ ಒಂದು ಕುರುಬರ ಭವನ ಅಂತೇಳಿ. ನೀನು ಮುನಿಯಪ್ಪ ಹೋಗಿ ನಮ್ಮ ಸಮಾಜದವ್ರ ತಗ ಯಾರ ಹತ್ರ ಆದರೂ 1 ಲಕ್ಷ ತಂದಿದ್ರೆ ಹೇಳು, ನಮ್ಮ ಸಮಾಜದ ಲೀಡ್ರ್ಗಳ ಹತ್ರ ಹೋಗಿ 50,000 1 ಲಕ್ಷ ತಂದಿದ್ರೆ ನೋಡಿ. ಯಾಕಂದರೆ ನಾನು ತೋರಿಸ್ತಾ ಇದ್ದೀನಿ, ಇಂಥವ್ರು ಕೊಟ್ಟಿದ್ದಾರೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನೀನು ಎಲ್ಲಾದರೂ ತಂದಿದ್ರೆ ರಾಜಕಾರಣಿಗಳ ಹತ್ರ ತೋರಿಸು. ಇದಲ್ಲದೆ ಆ KSRTC ಮುನಿಯಪ್ಪ ಪಾಪ ನೋಡಿ ಇಷ್ಟು ಜನಗಳ ಹತ್ರ ಹೋಗಿ ದುಡ್ಡನ್ನ ಕೇಳಿಕೊಂಡು ತಂದು ಹಾಸ್ಟೆಲ್ ಕಟ್ತಾ ಇದ್ದಾನೆ. ಆತನ ಹೆಸರು ಎಲ್ಲಿ ಹೇಳಲ್ಲ ನೀನು. ನಾನು ಬರೀ 10,000 ಕೊಟ್ಟಿರೋದಿಲ್ಲ, ನಂದು 10,000 ಹೆಸರೈತೆ. ಅದಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಯಾಕಂದರೆ ನಮ್ಮ ಸಮಾಜದ ಭವನ ಹಿಂಗೈತಲ್ಲ ಅಂತೇಳಿ ಯಾರ್ಯಾರಿಗೆ ಏನೇನೋ ನಾವು ಮಾಡ್ತಾ ಇರ್ತೀವಿ. ಇವತ್ತು ನಮ್ಮ ಸಮಾಜಕ್ಕೆ ಮಾಡೋದಕ್ಕೆ ನನಗೆ ತೃಪ್ತಿ ಇದೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಒಂದು ಹಣನ ಕೊಟ್ಟಿದ್ದೀನಿ. ಆ POP ಕೆಲಸ ಮತ್ತು ವೈರಿಂಗ್ ಕೆಲಸ ನಾನೇ ಖುದ್ದು ನಿಲ್ಲಿಸಿ ನಾನೇ ನಿಂತು ಮಾಡ್ತೀನಿ. ಅದು 5 ಲಕ್ಷ ಆಗುತ್ತೋ 6 ಲಕ್ಷ ಆಗುತ್ತೋ ನಾನೇ ಮಾಡ್ತೀನಿ. ಅದನ್ನು ನೆಕ್ಸ್ಟು ಕನಕ ಜಯಂತಿ ಒಳಗೆ ಅದಕ್ಕೆ ಯಾರನ್ನಾದ್ರೂ ನಮ್ಮವ್ರನ್ನ ಕರೆದು ತೋರಣನ
ಕಟ್ತೀರಿ. ಯಾರಾದರೂ ಹಾಕ್ಕೊಳ್ಳಿ ಬೋರ್ಡು, ಐ ಡೋಂಟ್ ಕೇರ್, ನನಗೆ ಬೇಕಾಗಿಲ್ಲ ಬೋರ್ಡು ಅಂತ ಸಾಯ್ತಾ ಇದ್ದಾರೆ. ನನಗೆ ಬೋರ್ಡ್ ಬೇಡ, ನನಗೆ ಸಮಯ ಉದ್ಘಾಟನೆ ಆಗ್ಬೇಕಷ್ಟೇ, ನನ್ನ ಇದು ಅಷ್ಟೇ ಇರೋದು. ಆಮೇಲೆ ಇನ್ನೊಂದು, ಈ ಸಮಾಜ ನೋಡಿತಾರೆ ಅಂತ ಹೇಳ್ತಾರೆ, ಯಾರೂ ನಮ್ಮ ಸಮಾಜ ನೋಡಿತಲ್ಲ, ನಮಗೆ ನಾವೇ ಹೊಡ್ಕೊಳ್ತಾ ಇರೋದು. ನಮ್ಮ ಸಮಾಜ ಯಾರು ಹೊಡೆಯೋಕ್ಕಾಗಲ್ಲ, ಬಲಿಷ್ಠವಾಗಿದೆ ನಮ್ಮ ಸಮಾಜ. ಯಾಕಂದರೆ ನಮ್ಮಲ್ಲಿ ಗೈಡ್ಲೈನ್ಸ್ ಕೊಡೋಂಥ, ಮಾರ್ಗದರ್ಶನ ಮಾಡೋಂಥ ನಾಯಕರುಗಳಿಲ್ಲ ನಮ್ಮ ತಾಲೂಕಲ್ಲೀಗ. ಎಲ್ಲ ಒಟ್ಟೆ ಹೋಗೋಣ ಬರ್ರು ಅಂತೇಳಿ ನಮ್ಮ ನಾಯಕರುಗಳು ನಾವೇ ಹೊಡೆದಾಡ್ತಾ ಇರೋದು. ಕಮ್ಮಳ್ಳಿ ಮುನಿಯಪ್ಪ ಒಂದು ಕಡೆ, ನಾನೊಂದು ಕಡೆ, ನಾವೇ ಹೊಡೆದಾಡ್ತಾ ಇರೋದು. ಸೋಮು ಹೇಳ್ದಂಗೆ ಯಾರು ನಮ್ಮನ್ನು ಹೊಡಿತಾ ಇಲ್ಲ. ಸೋಮು ಒಳ್ಳೆಯವನೇ, ಮುಗ್ಧನ ಅವನು ಪಾಪ, ಅವನೇನೋ ಮಾತಾಡ್ಬಿಡ್ತಾನೆ ಅಷ್ಟೇ ಅವನು, ಯಾಕಂದರೆ ಆ ಟೈಮ್ ಮಾತಾಡ್ತಾನಷ್ಟೇ. ನಾನು ಸೋಮನ್ಗೆ ಹೇಳ್ತಾ ಇದ್ದೀನಿ, ಅವನು ಯಾರೋ ಜೊತೆ ಇದ್ದ 10-12 ವರ್ಷ, 15 ವರ್ಷ, ಅವನ್ನ ತುಳಿದಾಕಿದ್ರು ಪಾಪ, ಸೋಲ್ಸ್ಬಿಟ್ರು ನಗರಸಭೆ ಎಲೆಕ್ಷನಲ್ಲಿ. ಮತ್ತೆ ಅವನಲ್ಲಿ ಬಿಟ್ಟ, ಇನ್ನೊಂದು ಕಡೆ ಹೋದ, ಅಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಹೋದಾನೆ. ಹಂಗೆ ಮಾಡಬಾರ್ದು. ಕಾಂಗ್ರೆಸ್ ಅಲ್ಲೇ ಅದಕ್ಕೆ ಗೌರವ ಕೊಡಲ್ಲ. ಯಾಕಂದ್ರೆ ನಾನು ಅದಕ್ಕೆ ಉದಾಹರಣೆ. ನಾನು ಫಸ್ಟ್ ಒಬ್ಬರ ಹತ್ರ ಇದೆ, ಆಮೇಲೆ ಇನ್ನೊಬ್ಬರ ಹತ್ರ ಇದೆ, ಇವಾಗ ಯಾರ ಹತ್ರ ಇಲ್ಲ. ನಾನು ಈಗೂ ನನಗೆ ಯಾವ ಪಕ್ಷನೂ ಬೇಕಲ್ಲ, ಯಾವ ಪಾರ್ಟಿನೂ ಬೇಕಲ್ಲ. ನಾನು ಸಮಾಜಕ್ಕಾಗಿ ದುಡಿಯೋಕೆ ನಾನು ಬಂದಿರೋದು. ನಾನು ಸಮಾಜಕ್ಕಾಗಿ ದುಡಿತೀನಿ. ನಾನು ಸಮಾಜ ಗಟ್ಟಿಯಾಗಿದ್ದರೆ ಎಲ್ಲ ನಡೀತದೆ. ಸೋಮನಿಗೆ ಇಷ್ಟ ಹೇಳೋದು, ಸೋಮಶೇಖರ್ ಬಿಟ್ಬಿಡು ರಾಜಕಾರಣ, ಬಾ ನನ್ನ ಜೊತೆ, ಒಳ್ಳೆ ವ್ಯಕ್ತಿ ನೀನು, ನನ್ನ ಜೊತೆ ಸೇರ್ಕೋ, ಕಟ್ಟೋಣ ಸಮಾಜನ, ಕಟ್ಟೋಣ ಬಾ ನಮ್ಮ ಸಮಾಜನ. ಆಮೇಲೆ ಎಲ್ಲ ಬರ್ತಾರೆ ನಮ್ಮ ಹತ್ರಕ್ಕೆ, 2.5 ಲಕ್ಷ ಜನ ಇರೋದು, ಬರ್ತಾರಲ್ಲ, ಬಾ ಕಟ್ಟೋಣ. ಫಸ್ಟು ನಮ್ಮ ಸಮಾಜನ ಒಗ್ಗೂಡ್ಸೋಣ, ಹಳ್ಳಿಗೆ ಹೋಗೋಣ ಬಾ. ಮುನಿಯಪ್ಪ 4 ಲಕ್ಷ ಕಿಲೋಮೀಟ್ರ್ ಓಡಾಡೋದಲ್ಲ, ನನ್ನ ಜೊತೆ ಬಾರಪ್ಪ, 3,000 ಕಿಲೋಮೀಟ್ರ್ ಸಾಕು, ಅಲ್ಲಿ 6,000 ಕಿಲೋಮೀಟ್ರ್ ಸಾಕು, ಸಮಾಜನ ಕಟ್ಟೋಣ ಅಂತ ಹೇಳ್ತಾ, ಸೋಮಶೇಖರ್ ಬಾ, ಇವಾಗ ಆಹ್ವಾನ, ನಾಳೆಯಿಂದ ನನ್ನ ಜೊತೆಗಿರೋ, ಸಮಿತಿನೂ ಮಾಡೋಣ. ಯಾಕಂದರೆ ನೀನು ಉಪಾಧ್ಯಕ್ಷನಿದೆಯಾ, ಮುನಿಯಪ್ಪನ ಮಾಜಿ ಅಧ್ಯಕ್ಷನು, ನೀನು ಆಲ್ರೆಡಿ ಉಪಾಧ್ಯಕ್ಷನಿದೆಯಾ, ನಾನು ನಿಕಟಪೂರ್ವ ಅಧ್ಯಕ್ಷನಿದ್ದೀನಿ. ಬಾ ನನ್ನ ಜೊತೆ ಸೇರಿಕೊಂಡು ಸಮಾಜನ ಕಟ್ಟೋಣ, ಸಮಿತಿ ಮಾಡೋಣ, ಒಗ್ಗಟ್ಟು ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.